ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಘೋಷಣೆ ಮಾಡಬೇಕಾದ್ರೆ ಯಾವ ರೀತಿಯಾದಂತ ಎಡವಟ್ಟನ್ನ ಮಾಡಿಕೊಂಡಿತ್ತು ಬಿಜೆಪಿ ಹೈಕಮಾಂಡ್ ಮತ್ತೆ ಅದೇ ರೀತಿಯಾದಂತ ಎಡವಟ್ಟನ್ನ ಈ ಬಾರಿನೂ ಕೂಡ ಮಾಡಿಕೊಂಡಿರುವಂತದ್ದು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವಂತದ್ದು ನಾನಾ ರೀತಿಯಾದಂತ ಅವಾಂತರಗಳನ್ನ ಸೃಷ್ಟಿ ಮಾಡಿ ಬಂಡಾಯ ಸ್ಫೋಟ ಆಗುವಂತೆ ಮಾಡಿದ್ದಾರೆ ಬಿಜೆಪಿ ಅತೃಪ್ತರಂತೂ ಕೊತ ಅಂತ ಕುದಿತಾ ಇದ್ದಾರೆ ನಾಯಕರಿಗೆ ಸಂಕಷ್ಟ ಎದುರಾಗಿದೆ ಪಾಪ ರಾಜ್ಯದ ನಾಯಕರು ಇವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಚಾಲೆಂಜ್ ಅನ್ನು ಎದುರಿಸುವಂತಾಗಿದೆ ಯಡಿಯೂರಪ್ಪ ವಿರುದ್ಧವೇ ಅತೃಪ್ತರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ ಅತೃಪ್ತರು ಉಸ್ತುವಾರಿ ಅಗರ್ವಾಲ್ ಸಂಧಾನಕ್ಕೂ ಕೂಡ ಬಗ್ಗದ ಲೀಡರ್ಸ್ ಅತೃಪ್ತರ ಲಿಸ್ಟ್ ರೆಡಿ ಮಾಡಿ ಕೇಂದ್ರ ವರಿಷ್ಠರಿಗೆ ಬಿಎಸ್ವೈ ಕಳಿಸಿಕೊಟ್ಟಿದ್ದಾರೆ ಇವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರುವಂತ ಬಿಜೆಪಿಯ ಚುನಾವಣಾ ಉಸ್ತುವಾರಿಯಾಗಿರುವಂತ ಅಗರ್ವಾಲ್ ಅವರು ಸಂಧಾನಕ್ಕೂ ಕೂಡ ಬಗ್ಲಿಲ್ಲ ಲೀಡರ್ಸ್ ಈ ಸಂಧಾನ ಈ ವಿಶ್ವಾಸವನ್ನ ಪಡೆದುಕೊಳ್ಳುವ ಒಂದು ವಿಶ್ವಾಸಕ್ಕೆ ಯತ್ನ ಮಾಡುವಂತ ವಿಚಾರ ಟಿಕೆಟ್ ಘೋಷಣೆ ಮಾಡ್ಲಿಕ್ಕೂ ಮುಂಚೆನೇ ಈ ಹೈಕಮಾಂಡ್ ನಾಯಕರು ಮಾಡಿಬಿಟ್ಟಿದ್ರೆ ಇದ್ಯಾವುದು ಕೂಡ ಆಗ್ತಾ ಇರಲಿಲ್ಲ ಈಗ ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಸಮಾಧಾನ ಪಡಿಸ್ಲಿಕ್ಕೆ ಮುಂದಾಗಿದ್ರು ಕೂಡ ಅವ್ರು ಯಾರು ಕೂಡ ಸಮಾಧಾನ ಆಗ್ತಾ ಇಲ್ಲ ಯಾರ್ಯಾರು ಪ್ರಮುಖವಾಗಿ ಅಂದ್ರೆ ಸಿಡಿದೆದ್ದಿದ್ದಾರೆ ಬಂಡಾಯ ಎದ್ದಿದ್ದಾರೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ ಮೊದಲದಾಗಿ ಎದ್ದು ಕಾಣಿಸ್ತಾ ಇರುವಂತದ್ದು ಅಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನವರು ಈಗಾಗಲೇ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇನ್ನು ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ತಮ್ಮ ನಿರ್ಧಾರವನ್ನ ಇವತ್ತು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಕಣ್ಣೀರನ್ನ ಬೇರೆ ಹಾಕ್ಬಿಟ್ಟಿದ್ರು ಸಂಗಣ್ಣ ಕರಡಿ ಅವರು ಸೊ ಏನ್ ನಿರ್ಧಾರ ಮಾಡ್ತಾರೆ ಕಾದ್ ನೋಡ್ಬೇಕು ಬೆಂಗಳೂರು ಉತ್ತರದ ಹಾಲಿ ಸಂಸದರಾಗಿರುವಂತ ಸದಾನಂದ ಗೌಡರಿಗೂ ಕೂಡ ಅವರಿಗೂ ಮುಂಚೆನೆ ತಿಳಿಸದನೆ ಟಿಕೆಟ್ ಏಕಾಏಕಿ ಘೋಷಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಸದಾನಂದ ಗೌಡರು ಕೂಡ ಮುನಿಸ್ಕೊಂಡಿದ್ದಾರೆ ನನಗೆ ಈ ರೀತಿಯಾಗಿ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ ನಾನೊಬ್ಬ ಹಿರಿಯ ನಾಯಕ ಮುಂಚೆನೆ ತಿಳಿಸಿದ್ರೆ ಏನಾಗಿರೋದು ಇವ್ರಿಗೆ ಅನ್ನುವಂಥದ್ದೇ ಇಲ್ಲಿ ಪ್ರಮುಖವಾಗಿ ಸದಾನಂದ ಗೌಡರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಅವರು ಕೂಡ ನಿರ್ಧಾರವನ್ನ ತಿಳಿಸುವಂತ ಸಾಧ್ಯತೆ ಇದೆ ಇವತ್ತು ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಬಂಡಾಯ ಏನಾದರೂ ಸಾರ್ತಾರ ಅಥವಾ ಓಕೆ ಎಲ್ಲ ಆಗ್ಬಿಟ್ಟಿದೆ ಏನಾದರೂ ಆಗ್ಲಿ ಅಂದ್ಬಿಟ್ಟು ಪಕ್ಷದಲ್ಲೇ ಉಳ್ಕೊಳ್ತಾರ ಕಾದ್ ನೋಡ್ಬೇಕು ಇನ್ನು ಮಾಧುಸ್ವಾಮಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥವರು ಅವರು ಕೂಡ ಬಂಡಾಯ ಸಾರಿದ್ದಾರೆ ಯಡಿಯೂರಪ್ಪನವ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಇನ್ನು ಬೀದರ್ನಿಂದ ಅಲ್ಲೊಂದು ಸ್ವಲ್ಪ ಮಿಸ್ ಆಗಿದೆ ಕೊಪ್ಪಳ ಅಲ್ಲ ಬೀದರ್ನಿಂದ ಪ್ರಭು ಚೌಹಾಣ್ ಅವರು ಅಸಮಾಧಾನಗೊಂಡಿದ್ದಾರೆ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೂ ಕೂಡ ಟಿಕೆಟ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇವರೆಲ್ಲ ನ್ಯೂಟ್ರಲ್ ಆಗ್ಬಿಡ್ತಾರ ಬೀದರ್ನ ಶಾಸಕರು ಅನ್ನುವಂಥ ಪ್ರಶ್ನೆ ಇದೆ ಆದ್ರೆ ಅವರನ್ನ ಆಲ್ಮೋಸ್ಟ್ ಸಮಾಧಾನ ಪಡಿಸುವಂತ ಕೆಲಸವನ್ನ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಪ್ರಮುಖ 6 ಲೋಕಸಭಾ ಕ್ಷೇತ್ರದಲ್ಲಿ ಅಸಮಾಧಾನ ಎದ್ದಿರುವಂಥದ್ದು ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಅಲ್ಲಿ ಸಿದ್ದೇಶ್ವರ್ ಅವರ ವಿರೋಧಿ ಪಾಳಿದವರು ಫುಲ್ ಆಕ್ಟಿವ್ ಆಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಸಭೆಗಳನ್ನ ಮಾಡ್ತಾ ನಾವು ಯಾವುದೇ ಕಾರಣಕ್ಕೂ ಇವರಿಗೆ ಬೆಂಬಲವನ್ನ ಕೊಡೋದಿಲ್ಲ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಕೊಟ್ಟಿರುವಂತ ಟಿಕೆಟ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಾ ಇದ್ರು ಇದಕ್ಕೆ ಯಡಿಯೂರಪ್ಪನವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅವರಿಗೆ ಆದ್ರೆ ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ ಸೊ ಹೀಗಾಗಿ ಟಾರ್ಗೆಟ್ 25ಗೆ ಹೊಡ್ತಾ ಬಿದ್ದುಬಿಡುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ ಬಿಜೆಪಿಗೆ ಕಳೆದ ಬಾರಿ ಎಷ್ಟು ಪಡೆದುಕೊಳ್ಳದೆ ಹೋದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ 20+ ಆದ್ರೂ ಪಡ್ಕೊಳ್ಬೇಕಲ್ಲ ಆದ್ರೆ ಒಳೆಟು ಬೀಳುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೈಕಮಾಂಡ್ ನಾಯಕರಿಗೆ ಯಡಿಯೂರಪ್ಪನವರು ಹೋಗಿ ಹೇಳಿದ್ದಾರೆ ಜೆ.ಪಿ. ನಡ್ಡಾ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗೆ ಯಾರ್ಯಾರೆಲ್ಲ ಇದ್ದಾರೆ ಅತೃಪ್ತರು ಅನ್ನುವಂಥದ್ರ ಬಗ್ಗೆ ಒಂದು ಲಿಸ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ನೋಡಿದ್ವಿ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನುವಂಥ ಅಭಿಯಾನ ನಡೀತಾ ಇರುವಂಥದ್ದು ಅದರ ಹಿಂದೆ ಬಿಜೆಪಿ ನಾಯಕರೇ ಇದ್ದಾರೆ ನೋ ಡೌಟ್ ಅದರಲ್ಲಿ ಬಿಕಾಸ್ ನಮಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಶೆಟ್ಟರ್ ಅವರಿಗೆ ಗೋ ಬ್ಯಾಕ್ ಅಭಿಯಾನದ ಮುಖಾಂತರ ಟಕ್ಕರ್ ಕೊಡುವಂತ ಕೆಲಸ ಹಾಗೆ ವಿರೋಧ ಇದೆ ನಮ್ಮ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಿಸುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನ ಆಗ್ತಾ ಇರುವಂಥದ್ದು ಹಲವೆಡೆ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಬಂಡಾಯ ಎದ್ದಿರುವಂತ ಹಿನ್ನೆಲೆಯಲ್ಲಿ ಸ್ಪೆಷಲಿ ಯಡಿಯೂರಪ್ಪನವರು ಯಾವಾಗಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಕಳೆದ ಲೋಕಸಭೆ ಹಾಗೆ ಇದುವರೆಗೂ ನಡೆದಿರುವಂತಹ ಬಿಜೆಪಿಯ ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಕೈ ಮೀರಿ ಹೋಗಿರುವಂತದ್ದು ಸೊ ಪಕ್ಷ ವಿರೋಧಿ ಚಟುವಟಿಕೆಗಳಿಂದ ಹಿನ್ನಡೆ ಆಗುವಂತ ಆತಂಕ ಬಿಜೆಪಿಗೆ ಎದುರಾಗ್ತಾ ಇರುವಂತದ್ದು ಇದೆಲ್ಲದಕ್ಕೂ ಕೂಡ ಕಾರಣ ಬಿಜೆಪಿಯ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ನಡೆಯಿಂದಲೇ ಇಷ್ಟೆಲ್ಲ ಆಗ್ಬಿಟ್ಟಿದೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ರೀತಿಯಲ್ಲಿ ಅವರು ಕೊನೆ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಮಾಡಿ ಶಾಕ್ ಕೊಡ್ತಾ ಇರುವಂತದ್ದು ಇದೆಲ್ಲದಕ್ಕೂ ಕೂಡ ಕಾರಣ ಬಿಕಾಸ್ ಕಳೆದ ಬಾರಿ 2023ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ
ಕಾಂಗ್ರೆಸ್ನವರು ವಿಶ್ವಾಸಕ್ಕೆ ತೆಗೆದುಕೊಂಡು ಟಿಕೆಟ್ ಘೋಷಣೆ ಮಾಡಲಿಕ್ಕೂ ಮುಂಚೆ ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರೆಲ್ಲರ ಜೊತೆ ಮಾತನಾಡಿ ಬೇರೆ ಬೇರೆ ಸ್ಥಾನದ ಆಫರ್ ಅನ್ನ ಕೊಟ್ಟು ನೀವೆಲ್ಲರೂ ಕೂಡ ಇವ್ರಿಗೆ ಟಿಕೆಟ್ ಕೊಡ್ತೀವಿ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಈಸಿಯಾಗಿ ಬ್ಯಾಲೆನ್ಸ್ ಮಾಡಿದ್ರು. ಆದರೆ ಬಿಜೆಪಿಯಲ್ಲಿ ಕಳೆದ ವಿಧಾನಸಭೆ ಎಲೆಕ್ಷನ್ ಟಿಕೆಟ್ ಸಂದರ್ಭದಲ್ಲೂ ಕೂಡ ಆಗಿಲ್ಲ, ಈ ಬಾರಿನೂ ಕೂಡ ಆಗಿಲ್ಲ. ಇದು ಇನ್ನಷ್ಟು ಅಸಮಾಧಾನವನ್ನ ಸ್ಫೋಟಗೊಳ್ಳುವಂತೆ ಮಾಡ್ತಾ ಇದೆ. ಅದು ರಾಜ್ಯ ನಾಯಕರಿಗೆ ಸವಾಲಾಗಿದೆ. ಕಳೆದ ಬಾರಿ 2019ರಲ್ಲಿ ಗೆದ್ದಿದ್ದಂಥ 25 ಲೋಕಸಭಾ ಕ್ಷೇತ್ರಗಳು ಕೂಡ ಬರ್ತಾವ ಇಲ್ವೋ ಅನ್ನುವಂಥ ಟೆನ್ಷನ್ ಜೊತೆಗೆ 20 ಕಾಸು ಮಾಡಿದ್ರೆ ಸಾಕಪ್ಪ ಇಷ್ಟೆಲ್ಲ ಬಂಡಾಯದ ನಡುವೆ ಅನ್ನುವಂಥ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬಿಕಾಸ್ ಪ್ರಮುಖ ನಾಯಕರ ಅಸಮಾಧಾನಗೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಶ್ವರಪ್ಪನವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂಥವರಲ್ಲಿ ಇವರು ಕೂಡ ಒಬ್ಬರಾಗಿರುವಂಥವ್ರು. ಇಂಥವರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾಗಿ ಸೋಲನ್ನ ಕಾಣ್ತಾ ಇದೆ. ಈ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಎಡವಟ್ಟನ್ನ ಮಾಡ್ಕೊಂಡಿದೆ ಬಿಜೆಪಿ ಅನ್ನುವಂಥದ್ದನ್ನ. ಹಾಗೆ ಸದಾನಂದ ಗೌಡರ ವಿಚಾರದಲ್ಲೂ ಕೂಡ ಅಷ್ಟೇ. ಅವರೇನು ಟಿಕೆಟ್ ನನಗೆ ಬೇಕೇ ಬೇಕು ಅನ್ನುವಂಥದ್ದಲ್ಲ, ಆದರೆ ಟಿಕೆಟ್ ಶೋಭಾ ಕರಂದಾಜೆ ಅವರಿಗೆ ಕೊಡ್ಲಿಕ್ಕೂ ಮುಂಚೆ ಅಟ್ಲೀಸ್ಟ್ ಮುನ್ಸೂಚನೆ ಕೊಟ್ಬಿಟ್ಟು ಬೇಡ ಸದಾನಂದ ಗೌಡ್ರೆ ನಿಮಗೆ ಈ ಬಾರಿ ಸಾಕು ನೀವು ರಾಜಕೀಯ ನಿವೃತ್ತಿಯನ್ನ ಪಡ್ಕೊಂಡ್ಬಿಡಿ ಅಂತ ಹೇಳಿದ್ರೆ ಸೈಲೆಂಟ್ ಆಗ್ತಾ ಇದ್ದೆ ಅನ್ನುವಂಥದ್ದನ್ನ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರು ಬಿಎಸ್ವೈ ಗರಂ ಬೆನ್ನಲ್ಲೇ ಲೀಡರ್ಸ್ ಅಲರ್ಟ್. ಬೆಳಗಾವಿಯಲ್ಲಿ ಗೋಬ್ಯಾಕ್ ಶೆಟ್ಟರ್ಗೆ ಬ್ರೇಕ್ ಬೀಳುತ್ತಾ? ಗೋಬ್ಯಾಕ್ ವಿರುದ್ಧ ಬಿಜೆಪಿ ನಾಯಕರಿಂದಲೇ ದೂರನ್ನ ಕೊಡ್ಲಾಗ್ತಾ ಇದೆ. ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಶೆಟ್ಟರ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಬಿಡುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಬೆಳಗಾವಿಯ ಬಿಜೆಪಿ ನಾಯಕರು ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರು. ಅಸಮಾಧಾನವನ್ನ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಸಭೆಯನ್ನ ಮಾಡಿದ್ರು. ಯಾಕೆ ಸ್ಥಳೀಯರಲ್ಲಿ ಅಂದ್ರೆ ಸ್ಥಳೀಯ ನಾಯಕರಿಲ್ವಾ, ಇಲ್ಲಿ ಸಮರ್ಥ ಅಭ್ಯರ್ಥಿಗಳಿಲ್ವಾ, ನಮಗೆ ಕೊಡಬೇಕು ಅಂತ ಬೆಳಗಾವಿ ನಾಯಕರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಹಾಗೆ ಕೆಲವು ಬಿಜೆಪಿ ನಾಯಕರು ಕಾರ್ಯಕರ್ತರ ಹಿಂದೆ ನಿಂತ್ಕೊಂಡು ಗೋ ಬ್ಯಾಕ್ ಅನ್ನುವಂಥ ಅಭಿಯಾನವನ್ನ ಬೇರೆ ಶುರು ಮಾಡಿದ್ರು. ಯಾವಾಗ ಅಸಮಾಧಾನ ವ್ಯಕ್ತಪಡಿಸಿದ್ರು ಹೈಕಮಾಂಡ್ ಹಾಗೆ ರಾಜ್ಯದ ನಾಯಕರು, ಈಗ ಉಲ್ಟಾ ಆಗ್ಬಿಟ್ಟಿದೆ. ಈಗ ಗೋ ಬ್ಯಾಕ್ ವಿರುದ್ಧ ಬಿಜೆಪಿ ನಾಯಕರೇ ದೂರನ್ನ ಕೊಡ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿರುವಂಥದ್ದು ಬಿಜೆಪಿ ನಾಯಕರು. ಬಿಜೆಪಿ ಮಹಾನಗರ ಘಟಕದಿಂದ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಡಲಾಗಿದೆ. ನಾಯಕರಿಗೆ ಅವಮಾನ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿಯಿಂದಲೇ ಪ್ರಾರಂಭವಾಗಿದ್ದಂಥ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ವರಿಷ್ಠರು ಗರಂ ಬೆನ್ನಲ್ಲೇ ತಣ್ಣಗಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಚಂದ್ರಕಾಂತ್, ಬಿಜೆಪಿಯವರೇ ಮಾಡ್ತಾ ಇದ್ದರು, ಬಿಜೆಪಿ ನಾಯಕರೇ ಇದರ ಹಿಂದೆ ನಿಂತ್ಕೊಂಡು ಶೆಟ್ಟರ್ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದಂಥದ್ದು ಗೊತ್ತಿರುವಂತ ವಿಚಾರಣೆ. ಈಗ ಹೈಕಮಾಂಡ್ ಎಚ್ಚರಿಕೆಯ ನಂತರ ಉಲ್ಟಾ ಹೊಡಿತಾ ಇರೋದ ಇವರು? ಪೃಥ್ವಿರಾಜ್, ಖಂಡಿತವಾಗ್ಲೂ ಅಂದ್ರೆ ಕಳೆದ ಒಂದು ವಾರಗಳಿಂದ ಬೆಳಗಾವಿಯಲ್ಲಿ ಗೋ ಬ್ಯಾಕ್ ಅಭಿಯಾನ ಇರ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಏನು ಜಗದೀಶ್ ಶೆಟ್ಟರ್ ಅವರನ್ನ ವಿರೋಧ ಮಾಡಲಾಗಿತ್ತು. ಅಂದ್ರೆ ನಿನ್ನೆ ಇದು ಒಂದು ಹಂತ ಮತ್ತೊಂದು ಹಂತಕ್ಕೆ ಈ ಒಂದು ವಿರೋಧ ತಲುಪಿತ್ತು. ನಿನ್ನೆ ಬೆಳಗಾವಿಯ ಚನ್ನಮ್ಮ ಸರ್ಕಲ್ ಮತ್ತೆ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ಒಂದು ಬ್ಯಾನರ್ ಗಳನ್ನ ಹಾಕಿದ್ರು. ಬರೀ ಶೆಟ್ರೆ ಬೆಳಗಾವಿ ಖಾಲಿ ಐತಿ ಉಂಡು ಹೋಗ್ರಿ ಅಂತಕ್ಕಂತ ಗೋ ಬ್ಯಾಕ್ ಶೆಟ್ಟರ್ ಪೋಸ್ಟರ್ ಅನ್ನ ಹಾಕಲಾಗಿತ್ತು. ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಏನು ವರಿಷ್ಠ ನಾಯಕರು ಕೂಡ ಈ ಒಂದು ಬೆಳಗಾವಿ ಜಿಲ್ಲಾ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಂತ ನಾಯಕರು ಯಾರು ಗೋ ಬ್ಯಾಕ್ ಅಭಿಯಾನ ಮಾಡಿದ್ರು ಅದೇ ನಾಯಕರು ಈಗ ಏನು ದೂರನ್ನು ದಾಖಲಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಮತ್ತು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಭೇಟಿಯಾಗಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ದೂರಿನ ತನಿಖೆ ಆಗುತ್ತಾ ಮತ್ತು ಯಾರ ವಿರುದ್ಧ ಕ್ರಮ ಆಗುತ್ತೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಬೆಳಗಾವಿಯ ಬಹುತೇಕ ನಾಯಕರು ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈ ಒಂದು ಗೋ ಬ್ಯಾಕ್ ಅಭಿಯಾನ ಇದೆ ಬಿಜೆಪಿಗೆ ತೀವ್ರ ಮುಜುಗರವನ್ನ ಬೆಳಗಾವಿಯಲ್ಲಿ ಉಂಟು ಮಾಡಿರ್ತಕ್ಕಂಥದ್ದು. ಇದನ್ನ ರಾಜ್ಯ ನಾಯಕರು ಹೇಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥ ಸಾಕಷ್ಟು ಕುತೂಹಲ ಕಾರಣವಾಗಿದೆ. ಏನು ರಾಜ್ಯ ನಾಯಕರು ಈಗ ಬೆಳಗಾವಿಯ ಜಿಲ್ಲಾ ನಾಯಕರು ಯಾರು ಜಗದೀಶ್ ಶೆಟ್ಟರ್ಗೆ ಬೇಡ ಅಂತ ಇದ್ರು ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತದೆ. ಈಗೇನು ಗೋ ಬ್ಯಾಕ್ ಅಭಿಯಾನ ಬೆಳಗಾವಿಯಲ್ಲಿ ಇವತ್ತಿನಿಂದ ಏನು ಮೆತ್ತಗಾಗುತ್ತಾ ಅಥವಾ ಮತ್ತೆ ಬೇರೆ ರೀತಿಯಲ್ಲಿ ಗೋ ಬ್ಯಾಕ್ ಅಭಿಯಾನ ಮಾಡ್ತಾರಾ ಅಂತಕ್ಕಂಥದ್ದು ಈಗ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚಿತ ವಿಷಯವಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದ ನಾಯಕರು ಹೈಕಮಾಂಡ್ ನಾಯಕರು ಎಚ್ಚರಿಕೆ ಕೊಟ್ಟ ನಂತರ ಅಲ್ಲಿರುವಂತ ನಾಯಕರು ತಣ್ಣಗಾದಂತೆ ಕಾಣಿಸ್ತಾ ಇದೆ. ನೋಡಬೇಕು ಟಿಕೆಟ್ ಅನೌನ್ಸ್ ಆದ ಬಳಿಕ ಜಾಸ್ತಿ ಆಗುತ್ತಾ, ಒಗ್ಗೂಡ್ಕೊಂಡು ಹೋಗ್ಬಿಟ್ಟು ಜಗದೀಶ್ ಶೆಟ್ಟರ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರಾ ಅನ್ನುವಂಥದ್ದನ್ನ. ಬಿಜೆಪಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತವ್ರು, ಸ್ಪೆಷಲ್ ಬಿಎಸ್ವೈ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತವ್ರು ಯಾರಪ್ಪ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಅವರ ಆಪ್ತ ಬಣದಲ್ಲಿ ಇದ್ದಂಥವರೇ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಒಂದ್ ಕಡೆ ಈಶ್ವರಪ್ಪ, ಅದರ ಮತ್ತೊಂದ್ ಕಡೆ ಮಾಧುಸ್ವಾಮಿ ಅವರಾಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು, ಸಂಗಣ್ಣ ಕರಡಿ ಆಗಿರ್ಬೋದು, ಈ ರೀತಿಯಾಗಿ ಯಡಿಯೂರಪ್ಪನವರ ಆಪ್ತರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು.
ಮಾಧುಸ್ವಾಮಿ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ BSY ವಿರುದ್ಧ. ಟಿಕೆಟ್ ತಪ್ಪಿಸಿದ್ದೇ ಯಡಿಯೂರಪ್ಪ ಅಂತ ಮಾಧುಸ್ವಾಮಿ ಕಿಡಿಕಾರ್ತಿದ್ದಾರೆ. ಯಡಿಯೂರಪ್ಪ ಕರೆ ಮಾಡಿದ್ರು ಕೂಡ ಮಾತನಾಡ್ತಾ ಇಲ್ಲ. ನೋ ರೆಸ್ಪಾನ್ಸ್ ಮಾಧುಸ್ವಾಮಿ ಅವರ ಕಡೆಯಿಂದ. ನಿನ್ನೆ ಸುದ್ದಿಗೋಷ್ಠಿ ಬಳಿಕ ಮಾಧುಸ್ವಾಮಿಗೆ 3 ಬಾರಿ BSY ಕರೆಯನ್ನ ಮಾಡಿದ್ದಾರೆ. ಮಾತಾಡಲ್ಲ ಹೇಳ್ರಿ ಅವರಿಗೆ ಅಂತ PAಗೆ ಗದರಿದ್ದಾರೆ ಮಾಧುಸ್ವಾಮಿ ಅವರು. ಯಡಿಯೂರಪ್ಪ ಜೊತೆ ಮಾತಾಡ್ಲಿಕ್ಕೆ ಒಪ್ಪಿಲ್ಲ ಮಾಧುಸ್ವಾಮಿ. ಈಗ ಸೋತ ತಕ್ಷಣನೇ MP ಟಿಕೆಟ್ ಕೊಡಬೇಕು ಅಂದ್ರೆ ಏನಪ್ಪ ಲೆಕ್ಕಾಚಾರ? ಈಗ ಭರವಸೆ ಕೊಟ್ಟಿರ್ಬೋದು, ಯಡಿಯೂರಪ್ಪನವ್ರು ಹೇಳಿರ್ತಾರೆ ಓಕೆ ಕೊಡಿಸ್ತೀನಿ ನಿನ್ಗೇನೆ ಅಂತ. ಆದ್ರೆ ಹೈಕಮಾಂಡ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಕಾರಣ ಯಡಿಯೂರಪ್ಪನವರು ಅನ್ನುವಂಥ ರೀತಿಯಾದಂಥ ಅರ್ಥ ಆಗ್ತಾ ಇರುವಂಥದ್ದು ಈಗ. ಸೊ ಹೀಗಾಗಿ ಮಾಧುಸ್ವಾಮಿ ಅವರು ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಹಾಗಾದ್ರೆ ಮಾಧುಸ್ವಾಮಿ ನಿನ್ನೆ ಏನೆಲ್ಲ ಆರೋಪ ಮಾಡಿದ್ರು ಒಮ್ಮೆ ಕೇಳೋಣ. ಸಂಕಟ ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ 3-4 ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು. ಅವ್ರು ಹೇಳ್ಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡೋವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಎಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ? ಆಯಿತು ಆಗಲಿಲ್ಲ, ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು, ನನಗೆ ಕೊಡೋಕ್ಕಾಗದಂಥದ್ದು. ಕನಿಷ್ಠ ನನ್ನ ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು? ಇಷ್ಟೊಂದು ಅವಮಾನ ಮಾಡಬೇಕಾ ಅನ್ನೋದು ನನಗೆ ಸಂಕಟ ಐತೆ ಅಶೋಕ್. ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು 1 to 1 ಮಾತಾಡ್ಬೋದಾಗಿತ್ತು. ಅವ್ರಿಗೆ ಮಾತಾಡೋಷ್ಟು ಸೌಜನ್ಯ ಇಲ್ಲದ ಮೇಲೆ ನೀವು ಬಂದೇನು ಮಾಡ್ತೀರಿ? ನಾನು ಯಾವತ್ತೂ BJP ಅವ್ರು ಹೇಳಿದಿರಿ ಅಂತ ಮಾತಾಡಿಲ್ಲ. ಕೇಳಿದ್ದು ಯಡಿಯೂರಪ್ಪ, ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವರು. ಪಕ್ಷದವ್ರನ್ನ ಸಂಪರ್ಕ ಮಾಡಲ್ಲ ಅಂದರೆ ಬೇಡ ನಾನು ಹತ್ಕಿರೋದು, ನಾನು B ಫಾರಮ್ ತಂದುಕೊಡ್ತೀನಿ ಅಂತ ನಾವು 7 ಜನ ಅಸೆಂಬ್ಲಿ ನಿಂತಿದ್ದಾಗ ಹೋದಾಗ ಹೇಳಿದವರು ಯಡಿಯೂರಪ್ಪನವರು. ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂಥೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ. ಇವತ್ತು ನಾನು ಹೇಳ್ತಿದ್ದೀನಿ, ತುಮಕೂರು ಹೊರಗಡೆ ಬರೋದು ಮನುಷ್ಯನಾಗಿ ಈ ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ ಜಿಲ್ಲೆಯವನಾಗಿ ನನಗೆ ಸರ್ವತಾ ಇಷ್ಟ ಇಲ್ಲ. ತುಮಕೂರನ್ನ ಯಾಕೆ ಹಿಂಗೆ ಅಡ ಇಡ್ತಾವ್ರೋ ಯಾಕೆ ನನಗೆ ಗೊತ್ತಿಲ್ಲ. ಮಂಜುನಾಥ್ ಬಂದೋದ್ರು ಕಾಂಗ್ರೆಸ್ಸಿಂದ, ಕೋದಂಡರಾಮಯ್ಯನವ್ರು ಬಂದೋದ್ರು, ಕೃಷ್ಣಪ್ಪನವ್ರು ಬಂದೋದ್ರು. ಯಾಕ್ರಿ? ಯಾರ ಈ ನೆಲದ ಮಗನೊಬ್ಬನ ಬೆಳೆಸೋಕ್ಕೆ ಏನು ತೊಂದರೆ ಆಗಿತ್ತು? ಇನ್ನು ಜಿಲ್ಲೆ ಕಷ್ಟ ಸುಖಕ್ಕೆ, ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಸಿಕ್ಕಂಥವ್ರನ್ನೊಬ್ಬರು ಇವ್ರ ಮಧ್ಯದಿಂದ ಬೆಳೆದೋದ್ರನ್ನ ಯಾಕಪ್ಪ ಆಯ್ಕೆ ಮಾಡ್ತಾರೆ? ನನಗೆ ಕೊಡ್ತಿದ್ರೆ ಬೇಡ, ಜಿಲ್ಲೆಯಲ್ಲಿ ಇನ್ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ಅನ್ನೋದು ನನಗೆ ನೋವಿದೆ, ಸಂಕಟ ಇದೆ. ನನ್ನ ಆತ್ಮ ಹೊರಗಡೆಯವ್ರಿಗೆ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ರಾಜಿ ಆಗಲ್ಲ. ಇವತ್ತು ನಾನು ಸ್ಪಷ್ಟವಾಗಿದ್ದೀನಿ, ಯಾರು ನನ್ನ ಬೆಂಬಲಕ್ಕೆ ನಿಲ್ತಾರೋ ಬಿಡ್ತಾರೋ, ಯಾರು ರಾಜಿ ಆಗ್ತಾರೋ ಬಿಡ್ತಾರೋ, ನಾನು ಹೊರಗಡೆಯವ್ರನ್ನ ನಾನು ಪ್ರೋತ್ಸಾಹ ಮಾಡೋದು ನನ್ನ ಮನಸ್ಥಿತಿಗಲ್ಲ. ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ. ಮನೆಗೆ ಬಂದವ್ರಿಗೆ ಮಾತಾಡಬೇಕು, ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ. ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಕ್ರೈಮ್ ತಡೆಗೆ ಜೈಲ್ಗೆ ಜಾಮ, ಶಿಕ್ಷೆ ಅನುಭವಿಸ್ತಾ ಇರೋದು ಸ್ಥಳೀಯರು. ಸಮಸ್ಯೆ ಏನು? ಅಧಿಕಾರಿಗಳು ಹೇಳೋದಾದ್ರೂ ಏನು? ಜಾಮ ಜಂಜಾಟ. ಮೊಬೈಲ್ ಕಾಲ್ ಹೋಗಲ್ಲ, ಆನ್ಲೈನ್ ಕೆಲಸ ಆಗೋದಿಲ್ಲ. ಆಂಬ್ಯುಲೆನ್ಸು, ಪೊಲೀಸು, ಅಗ್ನಿಶಾಮಕ ದಳ ಸೇವೆ ಮಾತ್ರ ದುಸ್ತರ ಆಗ್ಬಿಟ್ಟಿದೆ. ಯಾವ ಕಾರಣಕ್ಕೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಜನರ ಸಂಕಷ್ಟ. ಯಾಕೆಂದ್ರೆ ಜಾಮರನ್ನ ಅಳವಡಿಸಿರುವಂತ ಕಾರಣಕ್ಕೋಸ್ಕರ ಜೈಲು ಬಳಿ ಅಳವಡಿಸಿರುವಂತ ಮೊಬೈಲ್ ಜಾಮರ್ ಇದು ಸಾಕಷ್ಟು ಸಮಸ್ಯೆಗಳನ್ನ ತಂದಿಡ್ತಾ ಇದೆ. ಆದರೆ ಹಾಕದೆ ಹೋದರೆ ಅಲ್ಲಿರುವಂಥದ್ದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗ್ಬಿಡ್ತಾರೆ, ಮೊಬೈಲನ್ನು ಯೂಸ್ ಮಾಡಿಬಿಡ್ತಾರೆ ಅಲ್ಲಿರುವಂಥ ಆರೋಪಿಗಳು, ಅಪರಾಧಿಗಳು ಅನ್ನುವಂಥದ್ದು ಭಯ ಅಲ್ಲಿ. ಸೊ ಹೀಗಾಗಿ ಜಾಮರನ್ನು ಹಾಕಿದ್ದಾರೆ. ಆದರೆ ಸ್ಥಳೀಯರಿಗೆ ಅಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಜೈಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ವರ್ಕ್ ಆಗಲ್ಲ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಕಷ್ಟ ಕೇಳೋರೇ ಇಲ್ಲದಂಥ ಪರಿಸ್ಥಿತಿ ಇದೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರುವಂಥ ಉದ್ಯೋಗಿಗಳಿಗಂತೂ ನೆಟ್ವರ್ಕೇ ಸಿಗ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಲ್ಲಿ. ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ, ಕರೆತರಲಿಕ್ಕೆ ಕಾಲ್ ಮಾಡೋದಕ್ಕೂ ಕೂಡ ಆಗಲ್ಲ. ಜೈಲು ಸುತ್ತಲಿನ 10ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳ ಗೋಳು ಹೇಳ ತೀರದಾಗಿದೆ. ಕೂಡಲೇ ಜಾಮರ್ ಬೇರೆಡೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಜಾಮರ್ ಬೇರೆಡೆ ಶಿಫ್ಟ್ ಮಾಡೋದಂತಲ್ಲ,
ಇಡೀ ಜೈಲ್ನೇ ಬೇರೆಡೆ ಶಿಫ್ಟ್ ಮಾಡಬೇಕಾಗುತ್ತೆ ಜಾಮರನ್ನ ತೆಗಿಬೇಕು ಅಂದರೆ. ಆದರೆ ಅದರ ವೇವ್ ಲೆಂತ್ ಇರುತ್ತಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಕಾಣಿಸುತ್ತೆ. ಬಿಕಾಸ್ ಅದನ್ನು ಎಷ್ಟು ಮಟ್ಟಿಗೆ ಅದರ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಅದನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಇರಬಹುದು ಅಂತ ಕಾಣಿಸುತ್ತೆ. ಅದನ್ನು ಮಾಡಬೇಕಾಗತ್ತೆ ಆ ಚಾನ್ಸಸ್ ಇದ್ದರೆ. ಬಟ್ ಈಗ ಆಲ್ರೆಡಿ ಅವರು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಒಂದು OTP ಬರಬೇಕಂದ್ರೂ ನಾವು ಒಂದು ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ತನಕ ಗೇಟ್ ತನಕ ಹೋಗಬೇಕು. ಇವಾಗ ಮಕ್ಕಳಿಗೆ ಸ್ಕೂಲ್ ಬಸ್ ನಮಗೆ ರೂಟಿಂಗ್ ಸಿಸ್ಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಅದನ್ನು ಫೆಸಿಲಿಟೀಸ್ ನಮ್ಗೆ ಯೂಸ್ ಮಾಡೋಕ್ಕಾಗ್ತಿಲ್ಲ. ಇವಾಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಮಾಡೋಕ್ಕಾಗ್ತಾ ಇಲ್ಲ ಇಂಟರ್ನೆಟ್ ಕಾರಣ. ಅದಕ್ಕೆ ನಾವು ಆಫೀಸಿಗೆ ಡೈಲಿ ಹೋಗಬೇಕಾಗುವ ಅವಸ್ಥೆ. ಸೊ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿ ಕೊಡಲೇಬೇಕು. ಎಮರ್ಜೆನ್ಸಿ ಕಾಲ್ ಮಾಡ್ಬೇಕಂದ್ರೂ ನಮಗೆ ಆಗ್ತಾನೆ ಇಲ್ಲ. ನಾವು ಗೇಟ್ ಹತ್ರ ಹೋಗ್ಬೇಕು, ಇಲ್ಲಿ ಗೇಟ್ ದಾಟಿನೂ ಹೋಗ್ಬೇಕಾಗುತ್ತೆ. ಎಷ್ಟು ದೂರ ಹೋಗ್ಬೇಕು ನೀವು? ಆಲ್ಮೋಸ್ಟ್ ಇಲ್ಲಿಂದ ಒಂದು 1.5 ಕಿಲೋಮೀಟರ್ಸ್ ಹೋಗ್ಬೇಕಾಗುತ್ತೆ. 500 ಮೀಟರ್ ಅಷ್ಟೇ. ಇದೇ ಬ್ಲಾಕಲ್ಲಿ ಇದ್ದೀವಿ ನಾವು, ಬೋಸ್ಟನ್ ಬ್ಲಾಕಲ್ಲಿ. ಸೊ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್. ನೀವು ಸೊ ಆಲ್ರೆಡಿ ನಾವು ಲೆಟರ್ ಎಲ್ಲ ಬರ್ದು ಕೊಟ್ಟಿದ್ದೀವಿ ಸರ್. ನಮಗೆ ಇಲ್ಲ ಅಲ್ಲಿಂದ ಯಾವ ಮಾಹಿತಿನೂ ಬಂದಿಲ್ಲ. ಏನಕ್ಕೆ ಮಾಡಿದ್ದಾರೆ ಈ ಜಾಮರ್, ಏನಕ್ಕೆ ಇದು ಇಟ್ಟಿದ್ದಾರೆ ಅಂತ ನಮ್ಗೆ ಯಾವ ಮಾಹಿತಿನೂ ಇಲ್ಲ ಇವರೆಗೆ. ಯಾರಿಗೂ ಏನೇ ತೊಂದರೆ ಆದರೂ ನಮಗೆ ಯಾರನ್ನೂ ಹೊರಗಿನ ಪ್ರಪಂಚಕ್ಕೆ ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಎಮರ್ಜೆನ್ಸಿಗೆ ಆಗ್ತಾ ಇಲ್ಲ. ಈಗ ಪಕ್ಕದಲ್ಲೇ ಜೈಲಿದೆ. ಈಗ ನಮ್ಮನ್ನು ಈಗ ಜೈಲೊಳಗೆ ಇರೋ ಥರ ಇವರು ನಮ್ಮ ಜೈಲ್ ಅಥಾರಿಟೀಸ್ ಇವರು ನಮ್ಮನ್ನು ಅದೇ ಥರ ಮಾಡಿಬಿಟ್ಟಿದ್ದಾರೆ. ಈಗ ಯಾವುದಕ್ಕೂ ನಮಗೆ ಮೊಬೈಲ್ ನೆಟ್ವರ್ಕ್ ಎಂಬುದು ಇಲ್ಲ ಅಂದರೆ ಬದುಕಕ್ಕೆ ಅಸಾಧ್ಯ. ಎಲ್ಲರಿಗೂ ಗೊತ್ತು ಇವಾಗಿನ ಯುಗದಲ್ಲಿ ಆಗೋದೇ ಇಲ್ಲ ಅಂತ. ಲಿಫ್ಟಲ್ಲಿ ಕರೆಕ್ಟ್ ಫಂಕ್ಷನ್ ಆಗ್ತಿರುತ್ತೆ. ಈಗ ಮೆಕ್ಯಾನಿಕಲ್ ಏನು ಹೇಳೋಕ್ಕಾಗಲ್ಲ. ಇದಕ್ಕೆಲ್ಲ ಇವಾಗ ನಾವು ಯಾರ ಹತ್ರ ನಾವು ಹೋಗ್ಬೇಕು? ಈಗ ಜನರು ನಾವು ಇಲ್ಲಿ ಯಾರು ಹೆಲ್ಪ್ ಮಾಡಬೇಕು? ಈಗ ಏನಾದರೂ ನಮ್ಮ ಈ ಗೌರ್ಮೆಂಟ್ ಅವರು, ನಮ್ಮ ಹೋಮ್ ಮಿನಿಸ್ಟ್ರು ಇವರು ಸೇರ್ಬಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಈಗ ಜರೋನಿಂಗಲ್ಲಿ ಇದ್ದಾರೆ ಜೈಲು, ಪ್ರತಿಯೊಬ್ಬರ ಹತ್ರ ತೊಂದರೆ ಇದೆ, ಅವ್ರು ಹೋಗ್ತಾ ಇದ್ದಾರೆ. ಆದರೆ ಅವ್ರ ಹತ್ರ ಏನೂ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇದೇನು ಜಾಮರ್ ಇದೆ ಅದನ್ನು ನೀವು ಅದಕ್ಕೆ ಫ್ರೀಕ್ವೆನ್ಸಿ ಕಮ್ಮಿ ಮಾಡಿ ಸ್ವಲ್ಪ ಆ ಕಡೆ ಶಿಫ್ಟ್ ಮಾಡಿ ನಿಮ್ಮ ಮಧ್ಯ ಕಡೆಗೆ. ಈಗ ನಿಮ್ಮ ಒಳಗೆ ಇರೋರಿಗೆ ನೆಟ್ವರ್ಕ್ ಸಿಕ್ಕಿದ್ದು, ಹೊರಗೆ ನೆಟ್ವರ್ಕ್ ಸಿಗಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಬಹಳ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅವರಿಗೆ ಎಮರ್ಜೆನ್ಸಿ ಹೆಲ್ತ್ ಸರ್ವಿಸಸ್ ಆಕ್ಸೆಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಹೊರಗಡೆಯಿಂದನೂ ಕಾಲ್ ಬರೋಲ್ಲ, ಇಲ್ಲಿ ಒಳಗಡೆಯಿಂದನೂ ಕಾಲ್ ಹೋಗಲ್ಲ. ಅದು ಪಕ್ಕದ ಜೈಲಿನಿಂದ ಜಾಮರಿಂದ ನಮ್ಮ ಸೆಲ್ ಫೋನ್ ಸಿಗ್ನಲ್ಗಳೆಲ್ಲ ಬ್ಲಾಕ್ ಆಗ್ತಾ ಇದೆ. ಇದು ಬಹಳ ಆಲ್ಮೋಸ್ಟ್ 2 ತಿಂಗಳಿಂದ ಆಗ್ತಾ ಇದೆ ಇದು. ಆಯ್ತಾ, ಮಕ್ಕಳಿಗೆ ಅಪ್ಪ ಅಮ್ಮ ಕೆಲಸದಲ್ಲಿದ್ರೆ ಮನೆಯಿಂದ ಕಾಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಎಮರ್ಜೆನ್ಸಿಯಲ್ಲಿದ್ದರೆ ಅವ್ರಿಗೂ ತೊಂದರೆ ಆಗ್ತದೆ. ಹೊಸ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಗಳಾಗ್ಬಿಟ್ಟಿದೆ. ಬ್ಯಾಂಕಿಂಗ್ ಮಾಡ್ಲಿಕ್ಕಾಗಲ್ಲ, ಔಷಧಿ ಆರ್ಡರ್ ಮಾಡ್ಲಿಕ್ಕಾಗಲ್ಲ, ಅನ್ನ ತಿನಿಸು ಆರ್ಡರ್ ಮಾಡ್ಲಿಕ್ಕಾಗಲ್ಲ. ಬಹಳ ಕಷ್ಟ ಆಗ್ಬಿಟ್ಟಿದೆ. ಇದನ್ನ ಆದಷ್ಟು ಬೇಗ ಪರಿಹರಿಸಬೇಕು. ನಾವು ಮೊಬೈಲ್ ಜಾಮರ್ನಿಂದ ಆಗ್ತಾ ಇರುವಂಥ ಸಮಸ್ಯೆಯನ್ನ ಬಗೆಹರಿಸ್ತೇವೆ, ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮವನ್ನು ಕೈಗೊಳ್ತೇವೆ ಅಂತ ನ್ಯೂಸ್ 18ಗೆ ಕಾರಾಗೃಹ ಇಲಾಖೆ DIG ಆಗಿರುವಂಥ ಸೋಮಶೇಖರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೊಂದು ಸೀರಿಯಸ್ ಕೇಸ್. ಬಿಕಾಸ್ ಅಲ್ಲಿ ಸಾವಿರಾರು ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. ಈ ದಿನಗಳಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡ್ಲಿಕ್ಕೆ ಇರ್ದಲೇ ಹೇಗಾಗತ್ತೆ? ಈ ಪರಿಸ್ಥಿತಿಯನ್ನ ಅಲ್ಲಿ ಮನವರಿಕೆ ಮಾಡುವಂಥ ಕೆಲಸವನ್ನ ಮಾಡಲಾಗಿರುವಂಥದ್ದು DIG ಸೋಮಶೇಖರ್ ಅವರಿಗೆ. ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಅಂತ. ಜೈಲಿನ ಬಳಿ 3 ಟವರ್ಗಳನ್ನು 4 ಕೋಟಿ ವೆಚ್ಚದಲ್ಲಿ ಹಾಕಲಾಗಿರುವಂಥದ್ದು. ಇದರಿಂದ 100 ಮೀಟರ್ನಷ್ಟು ವೇರಿಯೇಷನ್ ಆಗ್ತಾ ಇದೆ. ಸ್ಥಳೀಯರು ಟವರ್ ಬದಲಾವಣೆ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ತೇವೆ. ತಿಹಾರ್ ಜೈಲು, ಬಿಹಾರ ಹಾಗೆ ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ಪ್ರಮುಖ ಕಾರಾಗೃಹ ಬಿಟ್ಟರೆ ರಾಜ್ಯದಲ್ಲಿ ನಮ್ಮ ಸೆಂಟ್ರಲ್ ಜೈಲಿನಲ್ಲಿ ಮಾತ್ರ ಈ ವ್ಯವಸ್ಥೆ ಇರುವಂಥದ್ದು. ನ್ಯೂಸ್ 18ಗೆ ಕಾರಾಗೃಹ ಇಲಾಖೆ DIG ಆಗಿರುವಂಥ ಸೋಮಶೇಖರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಪ್ಪ, ಇದೊಂದು ಸೀರಿಯಸ್ ಇಶ್ಯೂನೇ. ಬಿಕಾಸ್ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಈ ಒಂದು ಶತಮಾನದಲ್ಲಿ ಇರುವಂಥದ್ದು. ಇಂಥ ಸಂದರ್ಭದಲ್ಲೂ ಕೂಡ ಎಷ್ಟು ದಿನಗಳಿಂದ ಈ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇರುವಂಥದ್ದು? ಇದಕ್ಕೆ ಪರಿಹಾರ ಯಾವಾಗ ಶೀಘ್ರದಲ್ಲಿ ಕೊಡ್ತಾರಂತೆ ಅಂತ? ಪೃಥ್ವಿ, ಪರಪ್ನಗರ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ಕೈದಿಗಳು ಅಕ್ರಮವಾಗಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಮತ್ತೆ ಹಿರಿಯ ಅಧಿಕಾರಿಗಳು ಮೊಬೈಲ್ ಜಾಮರನ್ನ ಕಳೆದ 2 ತಿಂಗಳಿಂದ ಅಂದ್ರೆ ಹೆಚ್ಚು ಪವರ್ಫುಲ್ ಇರ್ತಕ್ಕಂಥ, ಹೆಚ್ಚು ವ್ಯಾಪ್ತಿ ಬರ್ತಕ್ಕಂಥ ಜಾಮರ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಇದು ಪರಪ್ನಗರ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ಕೈದಿಗಳು ಎಫೆಕ್ಟ್ ಆಗಿದೆಯಲ್ಲ ಗೊತ್ತಿಲ್ಲ. ಸುತ್ತಮುತ್ತಲು ಇರ್ತಕ್ಕಂಥ ಸುಮಾರು 10ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ
ಮೊಬೈಲ್ ಜಾಮರ್ ಬ್ರೇಕ್ ಅಂತೂ ಅಂದ್ರೆ ಅವರ ಮೊಬೈಲ್ ನಲ್ಲಿ ನೆಟ್ವರ್ಕ್ ಬರೋದಿಲ್ಲ. ಬೆಳಿಗ್ಗೆ ಮಕ್ಕಳನ್ನ ಶಾಲೆಗೆ ಬಿಡೋದ್ರಿಂದ ಹಿಡಿದು ಬೇರೆ ಅವ್ರು ಯಾವುದೇ ರೀತಿಯಿಂದ ಈಗ ಯಾವ್ದೋ ಒಂದು ಟ್ರಾನ್ಸಾಕ್ಷನ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಬೇಕು, OTP ಬರೋದಿಲ್ಲ. ಮತ್ತೆ ಯಾವ್ದೋ ಸ್ವಿಗ್ಗಿ ಆರ್ಡರ್ ಮಾಡಬೇಕು, ಅದು OTP ಬರೋದಿಲ್ಲ. ಜೊತೆಗೆ ಕಾಲ್ ರಿಸೀವ್ ಮಾಡಬೇಕು, ಮೆಸೇಜ್ ಮಾಡ್ಬೇಕಂದ್ರೆ ಕೂಡ ಅವರು ವಾಸ ಮಾಡ್ತಕ್ಕಂಥ ಅಪಾರ್ಟ್ಮೆಂಟ್ ಇಂದ 2 ಕಿಲೋಮೀಟರ್ ದೂರ ಹೋಗ್ಬೇಕಾಗ್ತದೆ. ಈಗ ಅಲ್ಲಿ ವಯೋವೃದ್ಧರು ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆ ಎಮರ್ಜೆನ್ಸಿ ಆದ್ರೆ ಬೇರೆ ಯಾವುದೇ ತುರ್ತು ಸಂದರ್ಭಗಳಲ್ಲಿ ಫೈರ್ ಇರ್ಬೋದು, ಆಂಬ್ಯುಲೆನ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಯಾರಿಗೆ ಕಾಲ್ ಮಾಡ್ಬೇಕು ಅಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಅವರು ಈಗ DIG ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಸಿಗ್ನಲ್ಸ್ ನ ಕಡಿಮೆ ಮಾಡಬಹುದಾ ಅಥವಾ ಅದನ್ನೇ ಶಿಫ್ಟ್ ಮಾಡ್ಬೇಕಾಗತ್ತಂತ ಈ ಸಮಸ್ಯೆಗೆ ಪರಿಹಾರ ಅಂದ್ರೆ? ಪೃಥ್ವಿ, ಅಧಿಕಾರಿಗಳು ಹೇಳುವಂತದ್ದು ನಾವು ನಮ್ಮ ವ್ಯಾಪ್ತಿಯಲ್ಲಿ ಹಾಕೊಂಡಿದ್ದೇವೆ. ಅಂದ್ರೆ ಜೈಲು ಏನ್ ವ್ಯಾಪ್ತಿ ಇದೆ, ಸುಮಾರು 8 ರಿಂದ 10 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಜೈಲು ವ್ಯಾಪ್ತಿ ಒಳಗಡೆ ಯಾವುದೇ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗಬಾರ್ದು ಅಂತ ನಾವು ಜಾಮರ್ ಹಾಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಜೈಲಿನಿಂದ 1.5 ರಿಂದ 2 ಕಿಲೋಮೀಟರ್ ಸುತ್ತಳತೆ ರೇಡಿಯೇಷನ್ ಅಲ್ಲಿ ಈ ಒಂದು ಜಾಮರ್ ವರ್ಕ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಯಾವುದೇ ಅಪಾರ್ಟ್ಮೆಂಟ್ ಸುತ್ತಮುತ್ತ ನಿವಾಸಿಗಳಿಗೆ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗೋದಿಲ್ಲ, ಮೆಸೇಜ್ ಕೂಡ ರಿಸೀವ್ ಆಗೋದಿಲ್ಲ. ಯಾವುದೇ ಎಮರ್ಜೆನ್ಸಿ, ಈಗ ಯಾವ್ದೋ ಹಣ ಕಳಿಸ್ಬೇಕು, OTP ಬರ್ತದೆ, ಅದನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಕೂಡ ಅಲ್ಲಿನ ನಿವಾಸಿಗಳು ಪರದಾಡುವಂತ. ಬೇಗ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರಲ್ಲ, ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನ. ಧನ್ಯವಾದ ಚಂದ್ರಪ್ಪ.